ಜೈ ಭೀಮ್, ಜೈ ಸಾಲಪ್ಪ. ಓಬಳೇಶ್ ಅವರೇ, ನಾವು ಏನು 6 ತಿಂಗಳಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಇದ್ದೀರಾ. ನೀವೇನು ಮಾಡಿದ್ದೀರಾ? ನಾವು ಮಾಡೋದು ನೋಡಿದ್ದೀರಾ? ನಾವು ವಾರ್ಡು ಪತ್ರ ಚಲುವರೆ ಮಾಡಿದ್ದು ಮನೆ ಹೋಗಿ ಪತ್ರ ಚಲುವರೆ ಮಾಡಿದ್ದೀರಿ. ಇವಾಗ BBMP ಆಫೀಸಿಗೂ ಹೋಗಿದೆ. ಅದು ಬೇಕಂದರೆ ಪ್ರೂಫು ನಾವು ತೋರಿಸ್ತೀವಿ ಏನು ಮಾಡಿದ್ದೀವಿ ನಾವು ಅಂತ. ನೀವೇನು ಮಾಡಿದ್ದೀರಾ? ನಿಮ್ಮ ಥರ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಲೈವ್ ಕೊಡೋಲ್ಲ. ನಾವು ಏನಿದ್ರು ಕೆಲಸ ಮಾಡಿ ತೋರಿಸ್ತೀವಿ. ಹಾಗಾದರೆ ನಿಮ್ಮ ಹತ್ರ ಏನು ವೀಡಿಯೋ ಇದೆ ತೊಗೊಂಬನ್ನಿ. ನಮ್ಮ ಹತ್ರ ಮಾಡಿರೋದು ನಾವು ಕೆಲಸ ತೋರಿಸ್ತೀವಿ. ಜನರನ್ನ ಕೇಳಿ ನಾವು ಕೆಲಸ ಮಾಡಿದ್ದೀವಿ. ನೀವು ನಮಗೆ ಜೈ ಸಾಲಪ್ಪ. ಎಲ್ಲ ನನ್ನ ಪ್ರೀತಿಯ ಆಟೋ ಚಾಲಕರಿಗೆ, ಕಾರ್ಮಿಕರಿಗೆ ನನ್ನ ಭೀಮಾ ಸ್ವಾಗತ. ನಾವು ಏನು ಅಂದರೆ ಈ ಸಂಘಟನೆಯಲ್ಲಿ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ನೋಡ್ತಾ ಇದ್ದೀವಿ ಯಾವ ಲೀಡ್ರಿಗೆ ಯಾವ ಥರ ಏನು ಅನ್ನೋದು. ನಾವು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಬಂದು ಕಾರ್ಮಿಕರ ಕಷ್ಟ ಏನು ಅನ್ನೋದು ನಾವು ನೋಡ್ತಾ ಇದ್ದೀವಿ. ನೀವು ಓಬಳೇಶ್ ಅವರೇ, ಎಲ್ಲಿದ್ದೀರಿ ನೀವು? ಧೈರ್ಯ ಇದ್ದರೆ ಮುಂದೆ ಬಂದು ನಾವಿಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿ. ನಿಜವಾದ ಲೀಡ್ರ್ ಆಗಿದ್ರೆ ನೀನು, ಕರೆಕ್ಟಾಗಿ ಕೆಲಸ ಮಾಡಿದರೆ ನೀನು ಬಾ ಇಲ್ಲಿ ಸಂಘಟನೆ ಮುಂದೆ ಕೂತ್ಕೋ. ನೀವೇನು ಮಾಡಿದೀಯಾ, ನಾವೇನು ಮಾಡಿದ್ದೀವಿ ಅಂತ ನಾವು ತಿಳಿಸ್ತೀವಿ. ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಈ ಥರ ವಿಡಿಯೋಗಳು ಹಾಕ್ಕೊಂಡು ರಾಜಕೀಯ ಮಾಡಿಕೊಂಡು ಅಲ್ಲಿ ಇಲ್ಲಿ. ಜೈ ಸಾಲಪ್ಪ. 2023ರಲ್ಲಿ 23ನೇ ತಾರೀಕು ಡಿಸೆಂಬರಲ್ಲಿ ಎಲ್ಲರ ಸಂಘದಲ್ಲಿ ಓಬಳೇಶ್ ಅಧ್ಯಕ್ಷ ಮಾಡಿರೋದು ಯಾರಪ್ಪ? ನಾನು, ಸತ್ಯಪ್ಪ, ತಿರುಪಾಲು, ಗೋವಿಂದಣ್ಣ 4 ಜನ ಸೇರ್ಕೊಂಡ್ಬಿಟ್ಟು ಅಧ್ಯಕ್ಷ ಮಾಡಿರೋದು. ಮತ್ತು 2020 ನಮ್ಮ ಸಂಘ ಎಲ್ಲರ ಸಂಘ ಬಿಟ್ಟು 24ರಲ್ಲಿ 8ನೇ ತಾರೀಕು ಬಿಟ್ಟು ಬೇರೆ ಹೊಸ ಸಂಘ ಮಾಡ್ಕೊಂಡೋಗಿ ಬೇರೆ ಎಲ್ಲ ಕಿತಾಪತ್ತೆ ಅದು ಇದೆಲ್ಲ ಮಾಡ್ಕೊಂಡು ಹೋಗಿ ನೀವು ಬೇರೆ ಸಪ್ರೇಟ್ ಅಲ್ಲ. ನಾವು ನಿಮ್ಮ ಜೊತೆಲಿ ಕೆಲಸ ಮಾಡಿಲ್ವ? ನಾನು 24ರಲ್ಲಿ 4 ಗಂಟೆಗೆ ಎದ್ದು ಬೆಳಿಗ್ಗೆ ಎಲ್ಲ ವಾರ್ಡೆಲ್ಲ ಸುತ್ತಾಡು ಎಲ್ಲ ಕಡೆ ಮಾಡಿ ಡಿಸೆಂಬರಲ್ಲಿ ಸೈಕಲ್ ನಾವು ಇಲ್ಲ ಏನಪ್ಪ ಜೊತೆಲೇನೋ. ನೀವು ತ್ಯಾಗರಾಜ್ ಇಬ್ಬರೇನ ಜೊತೆಲಿ ಕೆಲಸ ಮಾಡ್ತಾ ಇರೋದು ಕಾರ್ಮಿಕರು. ಯಾರು ಬೇರೆ ಕೆಲಸ ಮಾಡಿಲ್ವಾ? ಜೈ ಸಾಲಪ್ಪ. ಎಲ್ಲ 198 ವಾರ್ಡ್ಗಳಲ್ಲಿ ಆಟೋ ಟಿಪ್ಪರ್ಗಳಲ್ಲಿ ಕಾಂಪೇಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳುತ್ತಾ, ಹಾಗೆ ಭೀಮ ಸ್ವಾಗತವನ್ನು ತಿಳಿಸುತ್ತಾ, ಬಂಧುಗಳೇ, ಏನು ಒಂದು 3 ದಿನದ ಮುಂಚೆ ಜಾಲತಾಣದಲ್ಲಿ ಒಂದು ವಿಡಿಯೋ ಓಡಾಡ್ತಿತ್ತು.